ನಮಸ್ಕಾರ. ಸ್ಟೂಡೆಂಟ್ ದಂಗಲ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, 37 ವರ್ಷಗಳ ಬಳಿಕ ಕಾಲೇಜು ಕ್ಯಾಂಪಸ್ಗಳಲ್ಲಿ ಮತ್ತೆ ಎಲೆಕ್ಷನ್. ಅಂದರೆ ಭವಿಷ್ಯದಲ್ಲಿ ನಾಯಕನನ್ನು ಸೃಷ್ಟಿ ಮಾಡಬೇಕು ಅಂತಂದಾಗ ಆ ನಾಯಕ ವಿದ್ಯಾರ್ಥಿ ಸಂಘಟನೆಗಳ ಮೂಲಕವೇ ಬರಬೇಕು ಅನ್ನುವಂಥ ಒಂದು ನಿರ್ಧಾರ, ಅಂಥ ಒಂದು ಚಿಂತನೆ ಸರ್ಕಾರದ ಮುಂದಿತ್ತು. ವಿದ್ಯಾರ್ಥಿ ಸಂಘಗಳ ಚುನಾವಣೆಗೆ ಸರ್ಕಾರ ಇದೇ ಕಾರಣಕ್ಕೆ ಮಹತ್ವದ ಹೆಜ್ಜೆಯನ್ನು ಇಡ್ತು. ಡಿ.ಕೆ. ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಚಿಂತನೆ ಕೂಡ ಹೌದಿದು. ಸೊ ಹಾಗಾಗಿ ಕ್ಯಾಂಪಸ್ನಿಂದಲೇ ಭವಿಷ್ಯದ ನಾಯಕರನ್ನು ಸಿದ್ಧ ಮಾಡುವಂಥ ಈ ಒಂದು ಪ್ರಯೋಗ ಅಥವಾ ಇಂಥ ಒಂದು ಚಿಂತನೆ ಡಿ.ಕೆ. ಶಿವಕುಮಾರ್ ತಾವು ಮುಖ್ಯಮಂತ್ರಿ ಆದ ನಂತರದಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರ. ಸೊ ಹಾಗಾಗಿ ಕ್ಯಾಂಪಸ್ನಿಂದಲೇ ಭವಿಷ್ಯದ ನಾಯಕರನ್ನು ಸೃಷ್ಟಿ ಮಾಡುವಂಥದ್ದು, ಜೊತೆಗೆ ಚುನಾವಣೆ ಮರುಸ್ಥಾಪನೆ ಬಗ್ಗೆ ಅಧ್ಯಯನಕ್ಕೆ 9 ಜನರ ವಿಶೇಷ ಸಮಿತಿ ಕೂಡ ರಚನೆ ಮಾಡುವಂಥ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿರುವಂಥದ್ದು. ಇದೇ ವಿಚಾರವಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಿದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಸ್ಟೂಡೆಂಟ್ ದಂಗಲ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾಲೇಜು ಸಂಘಟನೆಯ ಮೂಲಕವೇ ತಾವೊಬ್ಬ ನಾಯಕನಾಗಿ ಬೆಳೆದು ಬಂದಂಥವ್ರು. ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಹಂತ ಹಂತವಾಗಿ ರಾಜಕೀಯ ರಂಗದಲ್ಲಿ ಬೆಳ್ಕೊಂಡು ಬಂದಂಥವ್ರು. ಏಕಾಏಕಿ ಮುಖ್ಯಮಂತ್ರಿ ಆದವರಲ್ಲ. ಆದರೆ ಇದೆಲ್ಲದಕ್ಕೂ ಕೂಡ ಬುನಾದಿ ಹಾಕಿದ್ದು ಅಂತಂದರೆ ಅವರು ಕಾಲೇಜು ಎಲೆಕ್ಷನ್ನಲ್ಲಿ ತಾವು ನಾಯಕನಾಗುವ ಮೂಲಕ ಮಹತ್ತರವಾದ ಹೆಜ್ಜೆಯನ್ನು ಇಟ್ಕೊಂಡು ಬಂದಿದ್ದು ಇದೆಲ್ಲವೂ ಕೂಡ ಅವರಿವತ್ತು ನಾಯಕರನ್ನಾಗಿ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಯಿತು. ಇದೇ ಚಿಂತನೆ ಇಟ್ಕೊಂಡು ಸರ್ಕಾರ ಮಹತ್ವದ ಹೆಜ್ಜೆ ಇಡ್ತು. ಉನ್ನತ ಶಿಕ್ಷಣ ಸಚಿವ, ಶಾಸಕರು, ವಿದ್ಯಾರ್ಥಿ ಮುಖಂಡರನ್ನ ಒಳಗೊಂಡಂಥ ಒಂದು ಕಮಿಟಿ ರಚನೆ ಮಾಡಿದೆ ಸರ್ಕಾರ. ಪಕ್ಷದ ಚಿಹ್ನೆ ಮೇಲೆ ಎಲೆಕ್ಷನ್ ಮಾಡಬೇಕಾ ಬೇಡವಾ, ಶೀಘ್ರದಲ್ಲೇ ರಿಪೋರ್ಟ್ ಕೂಡ ನೀಡಲಾಗುತ್ತೆ. ಮೀಸಲಾತಿ, ಹಣಕಾಸು ಮಿತಿ, ನಿಯಮಗಳ ಬಗ್ಗೆಯೂ ಕಮಿಟಿಯಿಂದ ನೀಲನಕ್ಷೆ ಸಿದ್ಧಪಡಿಸಲಾಗುತ್ತೆ. ಸಿಎಂ ಡಿ.ಕೆ. ಕೂಡ ಕಾಲೇಜು ಎಲೆಕ್ಷನ್ ಮೂಲಕವೇ ನಾಯಕರಾಗಿ ಬೆಳೆದಂಥವರು. ಸೊ ಹಾಗಾಗಿ 37 ವರ್ಷಗಳ ಬಳಿಕ ಕಾಲೇಜು ಕ್ಯಾಂಪಸ್ಗಳಲ್ಲಿ ಮತ್ತೆ ಎಲೆಕ್ಷನ್ ಗರಿಗೆದರ್ತಾ ಇದೆ. ವಿದ್ಯಾರ್ಥಿ ಸಂಘಗಳ ಚುನಾವಣೆಗೆ ಸರ್ಕಾರ ಇಡ್ತಾ ಇರುವಂಥ ಮಹತ್ವದ ಹೆಜ್ಜೆ ಇದು. ಕ್ಯಾಂಪಸ್ನಿಂದಲೇ ಭವಿಷ್ಯದ ನಾಯಕರನ್ನ ಸೃಷ್ಟಿ ಮಾಡುವುದಕ್ಕೆ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡ್ತಿದ್ದಾರೆ. ಚುನಾವಣೆ ಮರುಸ್ಥಾಪನೆ ಬಗ್ಗೆ ಅಧ್ಯಯನಕ್ಕೆ 9 ಜನರ ವಿಶೇಷ ಸಮಿತಿ ಕೂಡ ರಚನೆ ಮಾಡಲಾಗಿದೆ. ಉನ್ನತ ಶಿಕ್ಷಣ ಸಚಿವ, ಶಾಸಕರು ಮತ್ತು ವಿದ್ಯಾರ್ಥಿ ಮುಖಂಡರನ್ನ ಒಳಗೊಂಡಂತಹ ಒಂದು ವಿಶೇಷವಾದಂತಹ ಸಮಿತಿ ಇದಾಗಿರುತ್ತೆ ಅಥವಾ ಕಮಿಟಿ ಇದಾಗಿರುತ್ತೆ. ಪಕ್ಷದ ಚಿಹ್ನೆ ಮೇಲೆ ಎಲೆಕ್ಷನ್ ಮಾಡಬೇಕಾ ಬೇಡವಾ, ಶೀಘ್ರದಲ್ಲೇ ಈ ಬಗ್ಗೆ ರಿಪೋರ್ಟ್ ಕೂಡ ಸಲ್ಲಿಕೆಯಾಗುತ್ತೆ. ಅಂದರೆ ನೋಡಿ, ಮೀಸಲಾತಿ, ಹಣಕಾಸು ಮಿತಿ, ನಿಯಮಗಳ ಬಗ್ಗೆಯೂ ಕೂಡ ಕಮಿಟಿಯಿಂದ ನೀಲನಕ್ಷೆಯನ್ನು ತಯಾರು ಮಾಡಲಾಗುತ್ತೆ. ಇನ್ನು ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾಲೇಜು ಎಲೆಕ್ಷನ್ ಮೂಲಕವೇ ನಾಯಕರಾಗಿ ಬೆಳೆದು ಬಂದಂಥವರು. ಸೊ ಹಾಗಾಗಿ ಭವಿಷ್ಯದ ನಾಯಕನನ್ನು ಗುರುತಿಸಬೇಕು ಅಂತಂದರೆ ಸೊ ಈ ಕಾಲೇಜು ನಾಯಕತ್ವ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದನ್ನು ಮನಗಂಡಂತೆ ಕಾಣಿಸ್ತಾ ಇದೆ. ರಾಜ್ಯದ ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ ಬ್ಯಾನ್ ಆಗಿದ್ದು 1989ರಿಂದ 90ರಲ್ಲಿ ಅಂದು ಕಾಲೇಜು ಚುನಾವಣೆ ಬ್ಯಾನ್ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಅವತ್ತಿನ ಸಿಎಂ ವೀರೇಂದ್ರ ಪಾಟೀಲ್ ಸರ್ಕಾರದಿಂದ ಎಲೆಕ್ಷನ್ ಬ್ಯಾನ್ ಮಾಡಲಾಗಿತ್ತು. 1980ರ ದಶಕದಲ್ಲಿ ಕ್ಯಾಂಪಸ್ಗಳಲ್ಲಿ ಜಾತಿ ರಾಜಕಾರಣ ಮಿತಿ ಮೀರಿತ್ತು. ಹಿಂಸಾಚಾರ, ಗುಂಪುಗಾರಿಕೆ, ಹೊಡೆದಾಟಗಳಿಂದ ಬೇಸತ್ತು ಚುನಾವಣೆಯನ್ನು ಸರ್ಕಾರ ಬ್ಯಾನ್ ಮಾಡಿತ್ತು. ಶೈಕ್ಷಣಿಕ ಕ್ಯಾಲೆಂಡರ್, ಪರೀಕ್ಷೆಗಳು ವಿಳಂಬ ಆಗ್ತಿದ್ದುದೇ ಎಲೆಕ್ಷನ್ ಬ್ಯಾನ್ಗೆ ಮುಖ್ಯ ಕಾರಣ ಆಗಿತ್ತು. ತಾತ್ಕಾಲಿಕವಾಗಿ ಬ್ಯಾನ್ ಆಗಿದ್ದ ಚುನಾವಣೆ 3 ದಶಕ ಕಳೆದರೂ ಮತ್ತೆ ಶುರುವಾಗಿರಲಿಲ್ಲ. ಇದು ಈಗ ಮತ್ತೆ ಶುರುವಾಗ್ತಾ ಇದೆ. ರಾಜ್ಯದ ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ ಬ್ಯಾನ್ ಆಗಿದ್ದು 1989ರಿಂದ 90ರಲ್ಲಿ. 1980ರ ದಶಕದಲ್ಲಿ ಕ್ಯಾಂಪಸ್ಗಳಲ್ಲಿ ಮಿತಿ ಮೀರಿತ್ತು. ಜಾತಿ ರಾಜಕಾರಣ, ಗುಂಪುಗಾರಿಕೆ, ಹೊಡೆದಾಟಗಳಿಂದ ಬೇಸತ್ತು ಅವತ್ತು ಚುನಾವಣೆಯನ್ನ ಬ್ಯಾನ್ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಸೊ ಮತ್ತೆ ಈ ಒಂದು ಕಾಲೇಜು ಕ್ಯಾಂಪಸ್ ಮೂಲಕವೇ ನಾಯಕನನ್ನ ಬೆಳಕಿಗೆ ತರಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಅಂದಿನ ಸಿಎಂ ವೀರೇಂದ್ರ ಪಾಟೀಲ್ ಅವರು ಆ ಒಂದು ಎಲೆಕ್ಷನ್ ಅಂದರೆ ಕಾಲೇಜ್ನಲ್ಲಿ ನಡೆಯುವಂಥ ಎಲೆಕ್ಷನ್ ಅನ್ನು ಬ್ಯಾನ್ ಮಾಡಿದ್ರು. ಆದರೆ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅದೇ ಒಂದು ಚಿಂತನೆ ನಡೆಸುವ ಮೂಲಕ ಕ್ಯಾಂಪಸ್ ಮೂಲಕವೇ ನಾಯಕನನ್ನ ಹುಟ್ಟು ಹಾಕಬೇಕು ಅನ್ನುವಂಥ ಒಂದು ಪ್ರಮುಖವಾದಂಥ ಮಹತ್ವದ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಹೊಸ ನಾಯಕನ ಸೃಷ್ಟಿಯ ಅಥವಾ ಕ್ಯಾಂಪಸ್ನಲ್ಲಿ ಹೊಸ ರೌಡಿಸಂಗೆ ನಾಂದಿ ಹಾಡುತ್ತಾ ಇಂಥ ಬೆಳವಣಿಗೆ? ಕಾಲೇಜುಗಳು ವಿದ್ಯಾ ದೇಗುಲಗಳಾಗಿ ಉಳಿಯುತ್ತವ ಅಥವಾ ರಾಜಕೀಯ ಪಕ್ಷಗಳ ಅಖಾಡವಾಗಿಬಿಡ್ತವ?
ಗ್ರಾಮ ಪಂಚಾಯಿತಿಯಂತೆ ಕಾಲೇಜು ಎಲೆಕ್ಷನ್ನಲ್ಲೂ ಹರಿಯಲಿದೆಯಾ ಹಣ? ಎಲೆಕ್ಷನ್ನಿಂದ ಸ್ಟೂಡೆಂಟ್ಸ್ಗೆ ಲಾಭ ಏನಾದರೂ ಇದೆಯಾ? ರಾಜಕೀಯ ನಾಯಕರಿಗೆ ದಾಳ ಆಗಿಬಿಡ್ತಾರಾ ಯುವಕರು? ವಿದ್ಯಾರ್ಥಿಗಳ ತಲೆಗೆ ಜಾತಿ ಧರ್ಮದ ವಿಷಬೀಜ ಬಿತ್ತಲಿದೆಯಾ ಈ ಎಲೆಕ್ಷನ್? ಪಾಠ ಕೇಳೋ ಜಾಗದಲ್ಲಿ ಪೊಲೀಸರ ಸರ್ಪಗಾವಲು ಹಾಕೋ ಪರಿಸ್ಥಿತಿ ಬಂದು ಬಿಡುತ್ತಾ ಅನ್ನುವಂಥದ್ದು. ಪುಸ್ತಕ ಹಿಡಿಯೋ ಕೈಗಳಿಗೆ ಪಾರ್ಟಿ ಬಾವುಟ ಅಗತ್ಯ ಇದೆಯಾ? ಕ್ಯಾಂಪಸ್ ಬೇಕಾ ಈ ಎಲೆಕ್ಷನ್ ಕಿಚ್ಚು?